ನಮಸ್ಕಾರ ವೀಕ್ಷಕರೇ, ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಭಂಡಾರದ ಒಡತಿಯರ ಭವ್ಯ ಜಾತ್ರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಕೌಜಲಗಿ ಪಟ್ಟಣದ 5 ವರ್ಷಕ್ಕೊಮ್ಮೆ ಜರುಗುವ ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ದ್ಯಾಮವ್ವದೇವಿ ಮೂರ್ತಿ ಪ್ರತಿಷ್ಠಾಪನೆ ಹೋಮ ಹವನದೊಂದಿಗೆ ದಿನಾಂಕ 30/1/2026 ರಿಂದ 1/2/2026 ಜರುಗಿತು. ಈ ಸಂದರ್ಭದಲ್ಲಿ 3 ದಿನದ ಅನ್ನ ಸಂತರ್ಪಣೆಯನ್ನು ಶ್ರೀ ಶಿವಾನಂದ ಲೋಕಣ್ಣನವರ್, ಶ್ರೀ ಅಶೋಕ್ ಪಾಟೀಲ್, ಶ್ರೀ ಮಾದೇವ್ ಸೊಗಲತ್ ಇವರು ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಬಾಂಧವರು, ಊರ ಹಿರಿಯರು ಭಾಗವಹಿಸಿದ್ದರು. ಪ್ರತಿ 5 ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಗ್ರಾಮದೇವಿಯರ ಜಾತ್ರೆಯು ಮಂಗಳವಾರ ದಿನಾಂಕ 10/3/2026 ರಿಂದ ಶನಿವಾರ ದಿನಾಂಕ 14/3/2026 ಕಾರ್ಯಕ್ರಮಗಳು ಈ ಕೆಳಗಿನಂತೆ ಇರುತ್ತವೆ. ಮಂಗಳವಾರ ದಿನಾಂಕ 10/3/2026 ಮುಂಜಾನೆ 6 ಗಂಟೆಗೆ ಶ್ರೀ ಲಕ್ಷ್ಮೀದೇವಿ ಹಾಗೂ ದ್ಯಾಮವ್ವದೇವಿ ಹಾಗೂ ಶ್ರೀ ದುರ್ಗಾದೇವಿ ಅವರಿಗೆ ಅಭಿಷೇಕ ಮಾಡಲಾಗುವುದು. ಅದೇ ದಿವಸ ಭವ್ಯ ಮೆರವಣಿಗೆಯೊಂದಿಗೆ ಶ್ರೀ ಅಶೋಕ್ ಸಿದ್ದಪ್ಪ ಪಾಟೀಲ್ ಇವರ ಮನೆಯಿಂದ ಸಕಲ ವಾದ್ಯ ಮೇಳಗಳೊಂದಿಗೆ ಮುಂಜಾನೆ 10 ಗಂಟೆಗೆ ರಥದ ಕಳಸವನ್ನು ಶ್ರೀ ಲಕ್ಷ್ಮೀ ದೇವಸ್ಥಾನಕ್ಕೆ ತರುವುದು ಹಾಗೂ ರಥದ ಮೇಲೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಲಾಗುವುದು. ನಂತರ ದ್ಯಾಮವ್ವ ದೇವಿಯ ಹುನ್ನಾಟದೊಂದಿಗೆ ಮಧ್ಯಾಹ್ನ 3 ಗಂಟೆಗೆ ಶ್ರೀ ಲಕ್ಷ್ಮೀ ದೇವಸ್ಥಾನಕ್ಕೆ ಆಗಮಿಸುವವಳು. ಮಧ್ಯಾಹ್ನ 12 ಗಂಟೆಯಿಂದ ಶ್ರೀ ಸಣ್ಣಪ್ಪ ರಾಜಪ್ಪ ಬೋವಿ ಇವರಿಂದ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಮಹಾಪ್ರಸಾದ ಜರುಗುವುದು ಮತ್ತು ಸಂಜೆ 5 ಗಂಟೆಗೆ ಶ್ರೀ ಲಕ್ಷ್ಮೀ ದೇವಸ್ಥಾನದಿಂದ ಶ್ರೀ ಶಿವಕುಮಾರ ವೀರಕ್ತಮಠ ಸ್ವಾಮಿಗಳ ಇವರ ಸಾನ್ನಿಧ್ಯದಲ್ಲಿ ಶ್ರೀ ಹನುಮಂತ ದೇವರ ದೇವಸ್ಥಾನದಿಂದ ಭವ್ಯವಾದ ಮೇಳಗಳೊಂದಿಗೆ ರಥೋತ್ಸವ ಜರುಗುವುದು ಮತ್ತು ಅದೇ ದಿನ ಸಂಜೆ 5 ಗಂಟೆಗೆ ಶ್ರೀ ಲಕ್ಷ್ಮೀ ದೇವಸ್ಥಾನದಿಂದ ಶ್ರೀ ಶಿವಕುಮಾರ ವೀರಕ್ತಮಠ ಸ್ವಾಮಿಗಳ ಇವರ ಸಾನ್ನಿಧ್ಯದಲ್ಲಿ ಶ್ರೀ ಹನುಮಂತ ದೇವರ ದೇವಸ್ಥಾನದವರೆಗೆ ಭವ್ಯವಾದ ಮೇಳಗಳೊಂದಿಗೆ ರಥೋತ್ಸವ ಜರುಗುವುದು. ಅದೇ ದಿವಸ ರಾತ್ರಿ 10 ಗಂಟೆಗೆ ಮಗ ಹೋದರೂ ಮಾಂಗಲ್ಯ ಬೇಕು ಎಂಬ ಸುಂದರ ಸಾಮಾಜಿಕ ನಾಟಕ ಅಂಜನೀಪುತ್ರ ನಾಟ್ಯ ಸಂಘ ಚಿಕ್ಕಲಗುಂಡಿ ಇವರಿಂದ ಪ್ರದರ್ಶಿಸಲಾಗುವುದು. ಬುಧವಾರ ದಿನಾಂಕ 11/3/2026 ಮುಂಜಾನೆ 6 ಗಂಟೆಗೆ ಶ್ರೀ ಹನುಮಂತ ದೇವರಿಗೆ ಅಭಿಷೇಕ ಮಾಡಲಾಗುವುದು. ನಂತರ ಮುಂಜಾನೆ 8 ಗಂಟೆಯಿಂದ ಶ್ರೀದೇವಿಯರಿಗೆ ಮುತ್ತೈದೆಯರಿಂದ ಉಡಿ ತುಂಬುವ ಕಾರ್ಯಕ್ರಮ. ನಂತರ ಮಧ್ಯಾಹ್ನ 12 ಗಂಟೆಗೆ ಶ್ರೀ ಗಣೇಶ್ ಶೇರಗಾರ್ ಇವರಿಂದ ಶ್ರೀ ಹನುಮಂತ ದೇವರ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಇರುವುದು ಮತ್ತು ಸಂಜೆ 4 ಗಂಟೆಗೆ ಶ್ರೀ ಹನುಮಂತ ದೇವರ ದೇವಸ್ಥಾನದಿಂದ ಶ್ರೀ ಉದ್ದಮ್ಮದೇವಿ ಮತ್ತು ಬೀರೇಶ್ವರ ದೇವಸ್ಥಾನದವರೆಗೆ ರಥೋತ್ಸವ ಜರುಗುವುದು. ಅದೇ ದಿವಸ ರಾತ್ರಿ 10 ಗಂಟೆಗೆ ನಾಟಕ ತಾಯಿ ಇಲ್ಲದ ತವರು ಅಂಜನೀಪುತ್ರ ನಾಟ್ಯ ಸಂಘ ಚಿಕ್ಕಲಗುಂಡಿ ಇವರಿಂದ ಪ್ರದರ್ಶಿಸಲಾಗುವುದು. ಗುರುವಾರ ದಿನಾಂಕ 12/3/2026 ಶ್ರೀ ಉದ್ದಮ್ಮದೇವಿಗೆ ಅಭಿಷೇಕ ಮಾಡಲಾಗುವುದು. ನಂತರ ಮುಂಜಾನೆ 8 ಗಂಟೆಯಿಂದ ಶ್ರೀದೇವಿಯವರಿಗೆ ಮುತ್ತೈದರಿಂದ ಉಡಿ ತುಂಬುವ ಕಾರ್ಯಕ್ರಮ. ನಂತರ ಮಧ್ಯಾಹ್ನ 12 ಗಂಟೆಗೆ ಡಾಕ್ಟರ್ ರಾಜೇಂದ್ರ ಸಣ್ಣಕ್ಕಿ ಇವರಿಂದ ಶ್ರೀ ಉದ್ದಮ್ಮದೇವಿ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಇರುವುದು. ಸಂಜೆ 4 ಗಂಟೆಗೆ ಶ್ರೀ ಉದ್ದಮ್ಮದೇವಿ ದೇವಸ್ಥಾನದಿಂದ ಶ್ರೀ ಕಟ್ಟಿ ಬಸವೇಶ್ವರ ದೇವಸ್ಥಾನದ ಮಾರ್ಗವಾಗಿ ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದವರೆಗೆ ರಥೋತ್ಸವ ಜರುಗುವುದು. ಅದೇ ದಿನ ಸಂಜೆ 7 ಗಂಟೆಗೆ ಶ್ರೀಮನ್ ಮಹಾರಾಜ್ ನಿರಂಜನ್ ಜಗದ್ಗುರು ಫಕೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಫಕೀರೇಶ್ವರ ಭಾವೈಕೃತ ಪೀಠ ಶಿರಹಟ್ಟಿ ಬಾಳೆಹೊಸೂರು ಇವರಿಂದ ಆಧ್ಯಾತ್ಮಿಕ ಪ್ರವಚನ ಜರುಗುವುದು. ನಂತರ ರಾತ್ರಿ 10 ಗಂಟೆಗೆ ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ಹಾಗೂ ಹನುಮಂತ ಲಮಾಣಿ ಇವರಿಂದ ರಸಮಂಜರಿ ಕಾರ್ಯಕ್ರಮ ಜರುಗುವುದು. ಶುಕ್ರವಾರ ದಿನಾಂಕ 13/3/2026 ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಮಹಾರುದ್ರಾಭಿಷೇಕ ಮಾಡಲಾಗುವುದು ಹಾಗೂ ಮುಂಜಾನೆ 8 ಗಂಟೆಯಿಂದ ಶ್ರೀದೇವಿಯವರಿಗೆ ಮುತ್ತೈದೆಯರಿಂದ ಉಡಿ ತುಂಬುವ ಕಾರ್ಯಕ್ರಮ. ನಂತರ ಮಧ್ಯಾಹ್ನ 12 ಗಂಟೆಗೆ ಶ್ರೀ ಸಿದ್ದರಾಮ್ ಪರುಶೆಟ್ಟಿ ಹಾಗೂ ರವಿ ಪರುಶೆಟ್ಟಿ ಸಹೋದರರಿಂದ ಶ್ರೀ ಪೇಟಿ ಬಸವೇಶ್ವರ ದೇವಸ್ಥಾನದ ಮುಂದೆ ಅನ್ನ ಸಂತರ್ಪಣೆ ಇರುವುದು. ಸಂಜೆ 4 ಗಂಟೆಯಿಂದ ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದಿಂದ ಶ್ರೀ ಲಕ್ಷ್ಮೀ ದೇವಸ್ಥಾನದವರೆಗೆ ರಥೋತ್ಸವ ಜರುಗುವುದು. ಅದೇ ದಿವಸ ರಾತ್ರಿ 10 ಗಂಟೆಗೆ ನಾಟಕ ತಾಯಿಯ ಋಣ ಮಣ್ಣಿನ ಗುಣ ಅಂಜನೀಪುತ್ರ ನಾಟ್ಯ ಸಂಘ ಚಿಕ್ಕಲಗುಂಡಿ ಇವರಿಂದ ಪ್ರದರ್ಶಿಸಲಾಗುವುದು. ಶನಿವಾರ ದಿನಾಂಕ 14/3/2026 ಶ್ರೀ ಲಕ್ಷ್ಮೀ ದೇವಸ್ಥಾನದಲ್ಲಿ ಮುಂಜಾನೆ 8 ಗಂಟೆಯಿಂದ ಗ್ರಾಮದ ಮುತ್ತೈದೆಯರಿಂದ ಉಡಿ ತುಂಬುವ ಕಾರ್ಯಕ್ರಮ. ನಂತರ ಮುತ್ತೈದೆಯರಿಂದ ಶ್ರೀದೇವಿಯವರಿಗೆ
ಉಡಿ ತುಂಬುವ ಕಾರ್ಯಕ್ರಮ ಜರುಗುವುದು. ನಂತರ ಮಧ್ಯಾಹ್ನ 12 ಗಂಟೆಯಿಂದ ಶ್ರೀ ಮಾದೇವ್ ಬೋವಿ ಇವರಿಂದ ಶ್ರೀಲಕ್ಷ್ಮೀ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಇರುವುದು ಹಾಗೂ ಮಧ್ಯಾಹ್ನ 3 ಗಂಟೆಯಿಂದ ಗಣ್ಯಮಾನ್ಯರಿಗೆ ಸತ್ಕಾರ ಸಮಾರಂಭ ಇರುವುದು. ಸಂಜೆ 5 ಗಂಟೆಗೆ ಕಳಸ ಇಳಿಸುವ ಕಾರ್ಯಕ್ರಮ ಜರುಗುವುದು. ಅದೇ ದಿವಸ ರಾತ್ರಿ 12 ಗಂಟೆಗೆ ಶ್ರೀ ದ್ಯಾಮವ್ವ ದೇವಿ ಸೀಮೆಗೆ ಹೋಗುವ ಕಾರ್ಯಕ್ರಮ ಜರುಗುವುದು ಹಾಗೂ ದೇವಪ್ಪಗೌಡ ಪಾಟೀಲ್ ಇವರ ಸ್ಮರಣಾರ್ಥ ಶ್ರೀ ಬಸವರಾಜ್ ಪಾಟೀಲ್ ಹಾಗೂ ಅಶೋಕ್ ಪಾಟೀಲ್ ಇವರ ಸಹಯೋಗದಲ್ಲಿ ಹೃದಯಂ ಇವೆಂಟ್ ಅರ್ಪಿಸುವ ಗಾನಸುಧೆ ಕಾಂತಾರ ಖ್ಯಾತಿಯ ಗಾಯಕ್ ಭರತ್ ಮಳ್ಳದ್ ಅವರಿಂದ ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜರುಗುವುದು. ಮಂಗಳವಾರ ದಿನಾಂಕ 17/3/2026ರಂದು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀ ದ್ಯಾಮವ್ವ ದೇವಿ ಗದ್ದುಗೆಗೊಳಿಸುವುದರ ಮೂಲಕ ಜಾತ್ರೆ ಶುಭಗೊಳ್ಳುವುದು ಹಾಗೂ ಮಧ್ಯಾಹ್ನ ಶ್ರೀ ದ್ಯಾಮವ್ವ ದೇವಿ ದೇವಸ್ಥಾನದ ಹತ್ತಿರ ವಿಶ್ವಕರ್ಮ ಬಂಧುಗಳಿಂದ ಅನ್ನ ಸಂತರ್ಪಣೆ ಜರುಗುವುದು ಹಾಗೂ ರಾತ್ರಿ 10 ಗಂಟೆಗೆ ಬಯಲಾಟ ಶ್ರೀಕೃಷ್ಣ ಪಾರಿಜಾತ ಜರುಗುವುದು. ವರದಿ ವಿಠ್ಠಲ್ ಮಾರುತಿ ಬೋವಿ. ಧನ್ಯವಾದಗಳು.